ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮಗೇನರೇ MBBS ಆಗಿರಲಿ, BAMS ಆಗಿರಲಿ, BDS ನೀಟ್ ಕೌನ್ಸ್ಲಿಂಗ್ ಬಗ್ಗೆ ಯಾವುದೇ ಥರದ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟಿಗೆ ಏನೈತಲ್ಲ ಡೈಲಿ 8:30ದಿಂದ 9:00ವರೆಗೆ ಲೈವ್ ಬಂದು ಕಂಪ್ಲೀಟ್ ಡೀಟೇಲಾಗಿ ನಿಮ್ಮ ಕಮೆಂಟಿಗೆ ಆನ್ಸರ್ ಮಾಡ್ತಾನೆ. ಈಗೇನಂದ್ರೆ 419 ಮಾರ್ಕ್ಸಿಗೆ SC ಕ್ಯಾಟಗರಿ ಜನರಲ್ ಮೆರಿಟ್ ಇವ್ರದ್ದು ರ್ಯಾಂಕ್ ಏನೈತಲ್ಲ 1,75,000 ಐತಿ. ಇವ್ರಿಗೆ ಏನೈತಲ್ಲ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಸಿಕ್ಕೈತಿ. ಸೆಕೆಂಡ್ ರೌಂಡ್ದಾಗ ಇದ್ರಕ್ಕಿಂತ ಚಲೋ ಕಾಲೇಜ್ ಸಿಗ್ತೈತೆ ಅನ್ನೋದು ಕೇಳ್ಯಾರ. ಇದೇನೈತಲ್ಲ ಸೆಕೆಂಡ್ ರೌಂಡ್ಗೆ 10,000 ತನಕ ರ್ಯಾಂಕ್ ವೇರಿ ಆಗ್ತೈತೆ. ಅದಕ್ಕಾಗಿನ ಚಲೋ ಕಾಲೇಜ್ ಸಿಗ್ಬೋದು, ವೇಟ್ ಮಾಡಿರಿ. ನೆಕ್ಸ್ಟ್ ಯಾರಂದ್ರೆ SC ಕ್ಯಾಟಗರಿ 2,77,000 ರ್ಯಾಂಕಿಂಗ್ ಐತಿ. ಇವ್ರಿಗೇನೈತ್ಲ ಬೆಂಗಳೂರು ಆಯುರ್ವೇದಿಕ್ ಕಾಲೇಜು, ಮೈಸೂರು ಆಯುರ್ವೇದಿಕ್ ಕಾಲೇಜ್ದಾಗ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಇವ್ರದ್ದು ಏನೈತ್ಲ ಮೈಸೂರು ಆಯುರ್ವೇದಿಕ್ ಕಾಲೇಜ್ದಾಗ ಸೀಟ್ ಸಿಗಬಹುದು ಅಂದ್ರೆ 2,50,000 ರ್ಯಾಂಕಿಂಗ್ ನಿಂತೈತಿ. ನೆಕ್ಸ್ಟ್ ಅಂದ್ರೆ 2,72,272 ಮಾರ್ಕ್ಸಿಗೆ BDS ಅಲೌಟ್ ಆಗಿದೆ. ಆದರೆ BAMSಗೂ ಟ್ರೈ ಮಾಡ್ತಾನೆ ಅನ್ನತ್ತಾರು. ಇಲ್ಲೇನೈತ್ಲ ಸೆಮಿ ಗೌರ್ಮೆಂಟ್ 2.5 ಲಕ್ಷದ ಸೀಟ್ ಸಿಗ್ಬೋದು, ಟ್ರೈ ಮಾಡಿರಿ. ಇಲ್ಲಿ ಮಧುಶ್ರೀ ಅನ್ನೋರ್ದು 194 ಮಾರ್ಕ್ಸ್ ಬಂದೈತಿ. ಮತ್ತು SC ಕ್ಯಾಟಗರಿ ರೂರಲ್ ಕನ್ನಡ ಮೀಡಿಯಮ್ ಐತಿ. BAMS ಪ್ರೈವೇಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಇವ್ರಿಗೆ ಏನೈತ್ಲ 4 ಲಕ್ಷದ ಮ್ಯಾನೇಜ್ಮೆಂಟ್ ಸೀಟ್ ಸಿಗ್ತೈತಿ. ಇವ್ರ ರ್ಯಾಂಕ್ ಏನೈತ್ಲ 5 ಲಕ್ಷಕ್ಕಿಂತ ಕಡಿಮೆ ಇತ್ತಂದ್ರೆ 2.5 ಲಕ್ಷದ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಯಾರಂದ್ರೆ ಆಲ್ ಇಂಡಿಯಾ ಉಮಾ ಅನ್ನೋರ್ದು ಆಲ್ ಇಂಡಿಯಾ ರ್ಯಾಂಕ್ 97,000 ಐತಿ. 2A ಕ್ಯಾಟಗರಿ ಫ್ರೀ ಸೀಟ್ ಸಿಗುತ್ತಾ ರಿಪ್ಲೈ ಮಾಡತ್ತೆ ಹೇಳ್ಯಾರು. ಇವರಿಗೆ MBBS ಸೆಮಿ ಗೌರ್ಮೆಂಟ್ 1.5 ಲಕ್ಷದ ಬಿಟ್ರೆ 6 ಲಕ್ಷದ JJMSEC ಸೀಟ್ ಸಿಗ್ಬೋದು, ಟ್ರೈ ಮಾಡಿರಿ. ಸೆಕೆಂಡ್ ರೌಂಡ್ ಮಟನು ಲಾಸ್ಟ್ ಡೇಟ್ ಯಾವಾಗತ್ ಕೇಳ್ಯಾರ. MBBS BDS BHMS 7ನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತೈತಿ. 12ನೇ ತಾರೀಕು ಹೋಗಿ ಒಳಗಾಗಿ ಅಡ್ಮಿಷನ್ ಮಾಡಿಸ್ಬೇಕು. ನೆಕ್ಸ್ಟ್ ವೆನ್ ವಿಲ್ ದ MBBS ಸೆಕೆಂಡ್ ರೌಂಡ್ ವಿಲ್ ಬಿ ಸ್ಟಾರ್ಟೆಡ್. ಇದೆಲ್ಲ ಫಸ್ಟ್ ರೌಂಡಿಂದೆಲ್ಲ ಕಂಪ್ಲೀಟ್ ಆಗಂತಲೇ ಮತ್ತು ಸೆಕೆಂಡ್ ರೌಂಡಿಂದ ಸ್ಟಾರ್ಟ್ ಆಗ್ತೈತಿ. ಒಂದು 15ರಿಂದ 16ನೇ ತಾರೀಕು ಸ್ಟಾರ್ಟ್ ಆಗ್ಬೋದು. ಓಕೆ, BDS ಇವ್ರಿಗೆ ಸೀಟ್ ಸಿಕ್ಕೈತಿ. ಕಾಷನ್ ಡೆಪಾಸಿಟ್ ಮಾಡ್ಬೇಕನ್ನೋದು ಕೇಳ್ಯಾರು. BDS ಅದು ಸಿಕ್ಕರೆ ಕಾಷನ್ ಡೆಪಾಸಿಟ್ ಮಾಡೋಂಗಿಲ್ಲ. MBBS ಸಿಕ್ಕರೆ ಕಾಷನ್ ಡೆಪಾಸಿಟ್ ಮಾಡಬೇಕು. ನೆಕ್ಸ್ಟ್ ಇವ್ರದ್ದು ಏನಂದ್ರೆ 3A ಕ್ಯಾಟಗರಿ ಮತ್ತು ಕುಮಾರಸ್ವಾಮಿ ಅನ್ನೋರ್ದು 59,000 ರ್ಯಾಂಕಿಂಗ್ ಐತಿ. ಜನರಲ್ ಮೆರಿಟ್ ಐತಿ. ಬಟ್ ಇವ್ರ ಕ್ಯಾಟಗರಿ ಫಸ್ಟ್ ರೌಂಡೇ ಇವ್ರದ್ದು ಏನೈತ್ಲ ಗೌರ್ಮೆಂಟ್ ಸೀಟ್ ಸಿಗ್ತೈತಿ, ಟ್ರೈ ಮಾಡಿರಿ. 1.5 ಲಕ್ಷದ ಸೀಟ್ ಸಿಗ್ಬೋದು ಲಾಸ್ಟ್. ನೆಕ್ಸ್ಟ್ ಇವ್ರದ್ದು ಏನೈತ್ಲ 1 ಲಕ್ಷದ ಮಲ್ಲಿಕಾರ್ಜುನ್ ಅನ್ನೋರ್ದು 1,33,000 ಐತಿ. MBBS ಸೀಟ್ ಸಿಗ್ತೈತಿ. 12 ಲಕ್ಷದ ಸೀಟ್ ಸಿಗ್ತೈತಿ, ಟ್ರೈ ಮಾಡಿರಿ. ಮತ್ತು 309 ಮಾರ್ಕ್ಸಿಗೆ 2A ಕ್ಯಾಟಗರಿ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಗೌರ್ಮೆಂಟ್ ಸೀಟ್ ಸಿಗಂಗಿಲ್ಲ, ಸೆಮಿ ಗೌರ್ಮೆಂಟ್ 2.5 ಲಕ್ಷದ ಸೀಟ್ ಸಿಗ್ತೈತಿ. 450 ವಿಜಯ್ ಕುಮಾರ್ ಅನ್ನೋರು 455 ಮಾರ್ಕ್ಸಿಗೆ 3B ಕ್ಯಾಟಗರಿ BAMS. ಹೌದು, ಖಂಡಿತವಾಗಿಲೂ ನಿಮಗೇನೈತ್ಲ ಬೆಂಗಳೂರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜರೇ, ಮೈಸೂರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜದೇ ಸೀಟ್ ಸಿಗ್ತೈತಿ. ಬೇಡ, ಇವ್ರಿಗೇನೈತ್ಲ 150 ಮಾರ್ಕ್ಸಿಗೆ 4 ಲಕ್ಷದ ಸೀಟ್ ಸಿಗ್ತೈತೋ 6 ಲಕ್ಷದ ನಿಮ್ಮ ಮೇಲೆ ಡಿಪೆಂಡ್ ಆಗ್ತೈತಿ. 4 ಲಕ್ಷದ ಸೀಟೂ ಸಿಗ್ತೈತಿ. ಮಿಸ್ ಆದ್ರೆ ನಿಮಗೆ ಕಾಲೇಜ್ ಯಾವ ರೀತಿ ಬೇಕಲ್ಲ, ಒಂದು ಟಾಪ್ ಕಾಲೇಜ್ ಬೇಕಂದ್ರೆ ಟಾಪ್ ಕಾಲೇಜ್ದಾಗ 6 ಲಕ್ಷದ ಸಿಗ್ತೈತಿ. ಮತ್ತು ಲೋ ಕಾಲೇಜ್ದಾಗ ಬೇಕಂದ್ರೆ 4 ಲಕ್ಷದಂತೂ ಸಿಗ್ತೈತಿ. ಚಲೋ ಹಾಕೋತ್ನ್ಯಾಗ ಚಲೋ ಕಾಲೇಜ್ ನೋಡಿ ಹಾಕ್ರಿ ಅಂತೇಳಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್. ಮೋಹನ್ ರೆಡ್ಡಿ ಅವ್ರು ಏನು ಕೇಳ್ಯಾರಂದ್ರೆ 431 ಮಾರ್ಕ್ಸಿಗೆ MBBS 3A ಕ್ಯಾಟಗರಿ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಈ ಮಾರ್ಕ್ಸಿಗಂತೂ ಸಿಗಂಗಿಲ್ಲ, ಆದ್ರೆ 12 ಲಕ್ಷದ ಸೀಟ್ ಸಿಗ್ಬೋದು, ಟ್ರೈ ಮಾಡಿರಿ. ನೆಕ್ಸ್ಟ್ ಯಾರಂದ್ರೆ ಓಕೆ,
ಇದೇನಂದ್ರೆ ಇವ್ರೇನಂದ್ರೆ MBBS ಕಾಷನ್ ಡಿಪಾಸಿಟ್ ಕಟ್ಬೇಕಂತ ಕೇಳತ್ತಾರು. ಇದ್ರದ್ದೇನೈತ್ಲೆ ನಾಳೆದಿಂದ 7ನೇ ತಾರೀಕಿಂದ ಬಿಡ್ತಾರು, ವೇಟ್ ಮಾಡ್ರಿ. ನೆಕ್ಸ್ಟ್ ಅಂದ್ರೆ 3,26,000 ರ್ಯಾಂಕಿಂಗ್ ಐತಿ. BAMS ಗೌರ್ಮೆಂಟ್ ಸೀಟ್ SC ಕ್ಯಾಟಗರಿ ಹೈದ್ರಾಬಾದ್ ಕರ್ನಾಟಕ. ಇವ್ರಿಗೇನೈತ್ಲೆ ಗೌರ್ಮೆಂಟ್ ಸೀಟಿನ ಟಾಪ್ 10 ಕಾಲೇಜ್ ಒಳಗಾಗಿರ್ಬೋದು, 5 ಕಾಲೇಜ್ ಒಳಗಾಗಿನೂ ಸೀಟ್ ಸಿಗ್ಬೋದು. ನೆಕ್ಸ್ಟ್ 206 ಮಾರ್ಕ್ಸಿಗೆ 7 ಲಕ್ಷ ರ್ಯಾಂಕಿಂಗ್ ಬಂದೈತಿ. ಹೈದ್ರಾಬಾದ್ ಕರ್ನಾಟಕ ಇಲ್ಲೇನೈತ್ಲ ಇವ್ರಿಗೇನೈತ್ಲ ಗೌರ್ಮೆಂಟ್ ಸೀಟ್ ಸಿಗಂಗಿಲ್ಲ, 4 ಲಕ್ಷದ ಸೀಟನ್ನು ಸಿಗ್ತೈತಿ. ನೆಕ್ಸ್ಟ್ ಇವ್ರಿಗೇನೈತ್ಲ B ಫಾರ್ಮಸಿ ಸೀಟ್ ಸಿಕ್ಕೈತತ. ಇಮೇಲೆ MBBS ಕಾಲೇಜ್ ಇವ್ರು ಕಾಷನ್ ಡಿಪಾಸಿಟ್ ಕಟ್ಟಬೇಕು, ಟ್ರೈ ಮಾಡ್ರಿ. ಓಕೆ, ಇವರಿಗೆ ಕಿಮ್ಸ್ ಮಂಗಳೂರು ಕಾಲೇಜಿಗೆ ಗೌರ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕೈತಿ. ಇವ್ರಿಗೆ ಏನೈತ್ಲ ಆ ಕಾಲೇಜ್ ಬೇಡ ಅಂಥೇಳಿ ಎಲ್ಲಿ ಅಂದ್ರೆ ಕಿಮ್ಸ್ ಅದು ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಒಂದು ಚಲೋ ಕಾಲೇಜ್ ಐತಿ, ಅಲ್ಲೇ ಹೋಗಿ ಅಡ್ಮಿಷನ್ ತೊಗೊಳ್ರಿ. ಇದೇನೈತ್ಲ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಕಾಲೇಜ್ ಆಗೈತಿ. ನನ್ನ ಸಜೆಷನ್ ಏನಂದ್ರೆ ಅದ ಬೆಸ್ಟ್ ಕಾಲೇಜ್, ಮತ್ತು ಚೇಂಜ್ ಮಾಡಬೇಡ್ರಿ, ಟ್ರೈ ಮಾಡಿರಿ. ಸೆಕೆಂಡ್ ರೌಂಡಿಗೆ ನಿಮ್ಮ ಪೇರೆಂಟ್ಸ್ನದು ಕೇಳಿ, ಒಂದು ಸ್ವಲ್ಪ ಕೇಳಿ ಮಾತಾಡ್ರಿ. ನೆಕ್ಸ್ಟ್ ಏನಂದ್ರೆ ಓಕೆ, 312 ಮಾರ್ಕ್ಸಿಗೆ ತೇಜಸ್ವಿನಿ ಅನ್ನೋರು BAMS SDM ಹಾಸನ್ ಸಿಗಂಗಿಲ್ಲ. ನೀವೇನೈತ್ಲ 4 ಲಕ್ಷದ್ದು ಅಥವಾ 6 ಲಕ್ಷದ ಸೀಟಿಗೆ ಹೋಗೋದಾದ್ರೆ SDM ಹಾಸನ ಸಿಗ್ಬೋದು. ಓಕೆ, ಇವ್ರಿಗೇನೈತ್ಲ 389 ಮಾರ್ಕ್ಸಿಗೆ ಜಯಶ್ರೀ ಅನ್ನೋರಿಗೆ 3B ಕ್ಯಾಟಗರಿ ಹೈದ್ರಾಬಾದ್ ಕರ್ನಾಟಕ ಇದೆ. BAMS ಗೌರ್ಮೆಂಟ್ ಸೀಟ್ ಸಿಗ್ತೈತಿ, ವೇಟ್ ಮಾಡ್ರಿ. ಇನ್ನೂ ಆಪ್ಷನ್ ಎಂಟ್ರಿ ಬಂದಿಲ್ಲ. 2,31,000 ಐತಿ ರಾಜು ಅವ್ರದ್ದು. MBBS ಸೆಮಿ ಗೌರ್ಮೆಂಟ್ ಸೀಟ್ ಅಂತೂ ಸಿಗಂಗಿಲ್ಲ. ಸೇಮ್ 4 lakh ಆಲ್ ಇಂಡಿಯಾ ಕೋಟಾ ಕೆನಾಗೆಟ್ MBBS ಸಿಗಂಗಿಲ್ಲ. ಸಿಕ್ಕರೂ 25 ಲಕ್ಷದ್ದು 35 ಲಕ್ಷದ ಸೀಟ್ ಸಿಗ್ತೈತಿ ಇವ್ರಿಗೆ. ಓಕೆ, ಚಾಯ್ಸ್ 2 ಯಾರೆಲ್ಲ ಮಾಡ್ತಾರಲ್ಲ ಅವ್ರಿಗೇನೈತ್ಲ ಕಾಷನ್ ಡಿಪಾಸಿಟ್ ಕಟ್ಟಬೇಕಾಗ್ತತಿ. ಚಾಯ್ಸ್ 2 ಯಾರೆಲ್ಲ ಮಾಡಿರ್ತಾರಲ್ಲ ಅವ್ರಿಗೇನೈತ್ಲ ಕಾಷನ್ ಡಿಪಾಸಿಟ್ ಕಟ್ಟೋದಿರಂಗಿಲ್ಲ. 1 ಲಕ್ಷ ಇಲ್ಲೇನು ಲೈವ್ ಮೋಷನ್ದವ್ರು ಏನು ಕೇಳ್ಯಾರಂದ್ರೆ 1,35,000ಕ್ಕೆ MBBS ಸೀಟ್ ಸಿಗ್ತೈತಿ. 12 ಲಕ್ಷದ ಸೀಟ್ ಸಿಗ್ತೈತಿ. ನೆಕ್ಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.